ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಸ್2ಎನ್ ಕನ್ನಡ ಟೆಕ್ ಚಾನಲ್ಗೆ. ಇವತ್ತಿನ ವಿಡಿಯೋ ಏನಂತಂದರೆ RPF SI ಹಾಗೂ ಕಾನ್ಸ್ಟೇಬಲ್ಗೆ ನೋಟಿಫಿಕೇಷನ್ ಬಂದಿದೆ. ಅದರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಗೈಸ್ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡೋಣ ಮರಿಬೇಡಿ ಗೈಸ್, ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೈಸ್ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸು ನೋಟಿಫಿಕೇಷನ್ ಬಂದಿದೆ. ಇನ್ನು 2 months ಇದೆ ಅಪ್ಲೈ ಮಾಡೋಕ್ಕೆ. ಅದು ಬೇಗನೆ ಬಂದಿದೆ ನೋಟಿಫಿಕೇಷನು, ಶಾರ್ಟ್ ನೋಟಿಫಿಕೇಷನ್ ಇದು. ನಿಮಗೆ ಯಾವಾಗ ಸ್ಟಾರ್ಟ್ ಆಗೋದು ಅಪ್ಲಿಕೇಶನ್ ಡೇಟ್ ಅಂತಂದರೆ 15/4/2024 ಸ್ಟಾರ್ಟ್ ಆಗೋದು. ಕ್ಲೋಸಿಂಗ್ ಡೇಟು 14/5/2024. ಅಂದರೆ 4ನೇ ತಿಂಗಳು 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 5ನೇ ತಿಂಗಳು 14ನೇ ತಾರೀಕು ನಿಮಗೆ ಕ್ಲೋಸ್ ಆಗುತ್ತೆ. ಸಬ್ ಇನ್ಸ್ಪೆಕ್ಟರು ಕಾನ್ಸ್ಟೇಬಲು ಎರಡೂ ಒಟ್ಟಿಗೆ ಸ್ಟಾರ್ಟ್ ಆಗೋದು ಅಪ್ಲಿಕೇಶನು. ನಿಮಗೆ ಬನ್ನಿ, ಸಬ್ ಇನ್ಸ್ಪೆಕ್ಟರು ಪೋಸ್ಟ್ ಬಂದು ನಿಮಗೆ 452 ಪೋಸ್ಟ್ ಇದೆ. 452 ಪೋಸ್ಟ್ ಇದೆ. ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲೈ ಮಾಡೋರು 20 ವಯಸ್ಸಿಂದ 28 ವರ್ಷ ನಿಮಗೆ ಲಾಸ್ಟ್ ಇರುತ್ತೆ. ಗೊತ್ತಾಯ್ತಾ ಗೈಸ್? ನಿಮಗೆ ಸಬ್ ಇನ್ಸ್ಪೆಕ್ಟರು ವೇತನ ಶ್ರೇಣಿ ಬಂದು 35,400 ಸ್ಟಾರ್ಟಿಂಗು. ನಿಮಗೆ ಸ್ಟಾರ್ಟಿಂಗ್ ಸಿಗೋದೇ ಇಷ್ಟು ನಿಮಗೆ ಸ್ಟಾರ್ಟಿಂಗು. ಬನ್ನಿ, ಇನ್ನು ಕಾನ್ಸ್ಟೇಬಲ್ ಬಗ್ಗೆ ತಿಳಿಸೋದಾದರೆ ನಿಮಗೆ ಸಬ್ ಇನ್ಸ್ಪೆಕ್ಟರ್ ಅಂತ ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಲೇಬೇಕು ಸಬ್ ಇನ್ಸ್ಪೆಕ್ಟರ್ಗೆ. ಫೈನಲ್ ಇರೋರು ಕೂಡ ಅಪ್ಲೈ ಮಾಡ್ಬೋದು, ಏನಿಲ್ಲ. ನೆಕ್ಸ್ಟು ಕಾನ್ಸ್ಟೇಬಲ್ ಬಂದು ನಿಮಗೆ ಪೋಸ್ಟ್ ಬಂದು 4208 ಪೋಸ್ಟ್ ಇದೆ. 4800 ಪೋಸ್ಟ್ ಇದೆ. 4008 ಪೋಸ್ಟ್ ಇದೆ. ಹಾಗೂ ಇದು ನೀವು ಕಾನ್ಸ್ಟೇಬಲು 10th ಪಾಸ್ ಆಗಿದರೆ ಸಾಕು. 10th ಪಾಸ್ ಆಗಿದರೆ ಸಾಕು. 10th ಕ್ಲಾಸ್ ಆಗಿದ್ರೆ ಸಾಕು. 10th ಕ್ಲಾಸ್ ಆಗಿದ್ರೆ ಸಾಕು. ನಿಮಗೆ ಇದು ವೇತನ ಶ್ರೇಣಿ ಬಂದು 21,700 ಸ್ಟಾರ್ಟಿಂಗ್. ನಿಮಗೆ ಸ್ಟಾರ್ಟಿಂಗ್ 21,700 ಬರುತ್ತೆ. ನಿಮಗೆ ಏಜ್ ಲಿಮಿಟ್ ಬಂದು ಕಾನ್ಸ್ಟೇಬಲು ಮಾತ್ರ 18 ಮಡಗಿದ್ದಾರೆ. ನಿಮಗೆ ಸಬ್ ಇನ್ಸ್ಪೆಕ್ಟರ್ 20ಇಂದನೇ ಸ್ಟಾರ್ಟ್ ಆಗೋದು. 28 ವರ್ಷ ಇರುತ್ತೆ ನಿಮಗೆ. ಕಾನ್ಸ್ಟೇಬಲು 18 years to 28 years ಇರುತ್ತೆ. ನಿಮಗೆ ಎರಡು ಟೋಟಲ್ ಪೋಸ್ಟ್ ಬಂದು 4,990 ಟೋಟಲ್ ಪೋಸ್ಟ್ ಬಂದು. ನೆಕ್ಸ್ಟು ಫಸ್ಟು ನಿಮಗಿದು ಎಕ್ಸಾಮು CBT ಎಕ್ಸಾಮ್ ಇರುತ್ತೆ. CBT ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ನಿಮಗೆ ಫಸ್ಟು. ಆಮೇಲೆ ಬಂದು ನಿಮಗೆ PET ಇರುತ್ತೆ. PET ಅಂದರೆ ನೀವು 1.6 ಕಿಲೋಮೀಟರ್ನ 1.6 ಕಿಲೋಮೀಟರ್ನ ನೀವು 6.5 ನಿಮಿಷದಲ್ಲಿ ಓಡಬೇಕಾಗುತ್ತೆ. 6.5 ನಿಮಿಷದಲ್ಲಿ 1.6 ಕಿಲೋಮೀಟರ್ 6.5 ನಿಮಿಷದಲ್ಲಿ ಓಡಬೇಕಾಗತ್ತೆ. ಇಷ್ಟು ಗೊತ್ತಿದೆ. ಬಿಟ್ಟರೆ ನಿಮಗೆ ನೆಕ್ಸ್ಟು ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಂತಂದರೆ ನಿಮಗೆ ಐ ಟೆಸ್ಟ್ ಇದೆ. ಹೈಟು ಮತ್ತು ವೆಯ್ಟ್ನ ಚೆಕ್ ಮಾಡ್ತಾರೆ. ಹೈಟ್ ಎಷ್ಟಿದ್ದೀರಾ ವೆಯ್ಟ್ ಎಷ್ಟಿದ್ದೀರಾ ಅಂತ ಚೆಕ್ ಮಾಡ್ತಾರೆ.
ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನೀವು 170 ಹೈಟ್ ಬಂದು ನಿಮಗೆ 170 ಇರಲೇಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವರು 170 ಹೈಟ್ ಕೇಳ್ತಾರೆ. ವೆಯ್ಟು ನಿಮ್ಮ ವೆಯ್ಟ್ ತಕ್ಕಂಗೆ ವೆಯ್ಟ್ ಇರಬೇಕು. 170 ಹೈಟ್ ಅಂತಂದರೆ ನಿಮಗೆ ವೆಯ್ಟು ಒಂದು 65 to 70 ಒಳಗೆ ನೀವು ವೆಯ್ಟ್ ಇರಬೇಕು. ಇದು ಹೈಟು. ಹೈಟು 170 ಇದ್ದರೆ ವೆಯ್ಟು 68 to 70 ಒಳಗೆ ಇರಬೇಕು. ಇದು 65ಇಂದ 70 ಒಳಗೆ ಇರಬೇಕು. ಅಷ್ಟೇ ಗೈಸ್, ಶಾರ್ಟ್ ನೋಟಿಫಿಕೇಷನ್ ಬಂದಿದೆ. ನಿಮಗೆ ಫೀಸ್ ಬಂದು ಆಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ 500 rupees ಇರುತ್ತೆ. ಆಲ್ ಕ್ಯಾಂಡಿಡೇಟ್ಸ್ ಅಂದರೆ ಜನರಲ್ಲು, OBC ಇವರೆಲ್ಲ ಸೇರ್ತಾರೆ. ಆಲ್ ಕ್ಯಾಂಡಿಡೇಟ್ಸ್ ಅವ್ರು ಅಂತ ಇಲ್ಲಿ ಹಂಗೆ ಕೊಟ್ಟಿರೋದವರು ಆಲ್ ಕ್ಯಾಂಡಿಡೇಟ್ಸ್ ಅಂತ. ಇನ್ನು SC ST ಮತ್ತು ಆರ್ಮಿ ರಿಟೈರ್ಮೆಂಟ್ ಅವ್ರಿಗೆ ಹಾಗೂ ಫೀಮೇಲ್ ಅವ್ರಿಗೆ 250 ರೂಪಾಯಿ ಇರುತ್ತೆ. 250 ರೂಪಾಯಿ ಇರುತ್ತೆ. ಗೈಸ್, ಇಷ್ಟಿಗೆ ನೋಟಿಫಿಕೇಷನು ಮುಕ್ತಾಯ ಆಗ್ತಿದೆ. ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಎಕ್ಸಾಮ್ ನೀವು ಕರ್ನಾಟಕದವರು ಇಲ್ಲ ಬೆಂಗಳೂರಲ್ಲಿ ಬರಿಬೋದು. ಎಕ್ಸಾಮು ಬೆಂಗಳೂರಲ್ಲಿ ಬರಿಬೋದು. ಆಲ್ ಓವರ್ ಇಂಡಿಯಾ ನಡೆಯುತ್ತಿದೆ ಎಕ್ಸಾಮು. ಆಲ್ ಓವರ್ ಇಂಡಿಯಾ ಪೋಸ್ಟ್ ಎಲ್ಲಿಗೆ ಹಾಕ್ತಾರೋ ನಿಮಗೆ ಗೊತ್ತಿಲ್ಲ. ಹಾಕಿದ ಕಡೆ ಹೋಗಬೇಕು. ಇಲ್ಲಿಗೆ ವಿಡಿಯೋ ಮುಕ್ತಾಯ ಆಗ್ತಿದೆ ಗೈಸ್. ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್. ಧನ್ಯವಾದಗಳು.